ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಈಗ ನಾವು ಆರಿ ವರ್ಕ್ ಕಲಿಬೇಕು ಅಂದರೆ ಯಾವ ರೀತಿದು ಮೆಟೀರಿಯಲ್ ಎಲ್ಲ ಪರ್ಚೇಸ್ ಮಾಡಬೇಕು, ಎಷ್ಟು ಅಮೌಂಟ್ ಆಗುತ್ತೆ, ಎಷ್ಟು ಬಜೆಟ್ ಬೇಕಾಗ್ಬೋದು, ತುಂಬ ಬೇಕಾಗ್ಬೋದಾ, ಸ್ವಲ್ಪ ಬೇಕಾಗ್ಬೋದಾ, ಯಾವ ನೀಡಲ್ ಬೇಕು, ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಇಲ್ಲದಿದ್ದರೆ ಅಂದರೆ ಕರೆಕ್ಟ್ ನೀಡಲ್ ಸಿಗದಿದ್ದರೆ ತುಂಬ ಕಷ್ಟ ಆಗುತ್ತೆ ಸ್ಟಿಚಸ್ ಎಲ್ಲ ಮಾಡಲಿಕ್ಕೆ. ಸೊ ಯಾವುದು ಈಸಿ ಆಗುತ್ತೆ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಸೊ ಅಂಥ ಕನ್ಫ್ಯೂಷನನ್ನು ದೂರ ಮಾಡಲಿಕ್ಕೆ ನಾನು ಇವತ್ತು ಈ ವಿಡಿಯೋದಲ್ಲಿ ಟ್ರೈ ಮಾಡ್ತಿದ್ದೇನೆ. ಸೊ ಬೇಸಿಕ್ ಕಲಿಯುವವರಿಗೆ ಅಂದರೆ ಸ್ಟಾರ್ಟಿಂಗಿಂದ ಕಲಿಯುವವರಿಗೆ ಏನೆಲ್ಲ ಮೆಟೀರಿಯಲ್ ಬೇಕು ಅಂತ ನಾನು ಹೇಳ್ತೇನೆ. ಸೊ ಸ್ಟಾರ್ಟಿಂಗಿಗೆ ಈ ಟೈಪ್ ಇದ್ದು ಝರಿ ಥ್ರೆಡ್ ಬೇಕಾಗ್ತದೆ. ಈ ಟೈಪ್ ಇದ್ದು ಝರಿ ಥ್ರೆಡ್ ನೋಡಿ, ಇದರಲ್ಲಿ ದೊಡ್ಡದು ಬರುತ್ತೆ, ಚಿಕ್ಕದು ಬರುತ್ತೆ, ಇದೊಂದು ಬೇಕಾಗುತ್ತೆ. ಮತ್ತು ಈ ಟೈಪ್ ಇದ್ದು ಶುಗರ್ ಬೀಡ್ ಕಾಣುತ್ತಲ್ಲ, ಈ ಟೈಪ್ ಇದ್ದು ಶುಗರ್ ಬೀಡ್ ಬೇಕಾಗುತ್ತೆ. ಝರಿ ಥ್ರೆಡ್ ನಾನು ಕರೆಕ್ಟ್ ತೋರಿಸ್ತೇನೆ ನೋಡಿ. ಝರಿ ಥ್ರೆಡ್ ಇದು ಈ ಟೈಪ್ ಇದ್ದು ಝರಿ ಥ್ರೆಡ್, ಈ ಟೈಪ್ ಇದ್ದು ಶುಗರ್ ಬೀಡ್ ಆಯ್ತಲ್ಲ. ಸೊ ನೆಕ್ಸ್ಟ್ ಈ ಟೈಪ್ ಇದ್ದು ಗಮ್ ಫ್ಯಾಬ್ರಿಕ್ ಗ್ಲೂ. ಓಕೆ, ನೆಕ್ಸ್ಟ್ ಈ ಟೈಪ್ ಇದ್ದು ಸ್ಟೋನ್ಸ್. ಈ ಸ್ಟೋನ್ಸ್ ಒಂದು ಸ್ವಲ್ಪ ಜಾಸ್ತಿ ತಗೊಂಡ್ರು ಓಕೆ. ನೋಡಿ ಸ್ಟೋನ್ಸ್ ನೋಡಿ ಆಯ್ತಲ್ಲ. ನೆಕ್ಸ್ಟ್ ನೀಡಲ್, ಮೇನ್ ನೀಡಲ್ ಯಾವುದು ತಗೊಳ್ಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಅವರಿಗೆ ನಾನು ಹೇಳ್ತೇನೆ ಈಗ ಯಾವ ಟೈಪ್ ಇದು ನೀಡಲ್ ಬೇಕು ಅಂತ. ಸೊ ಇದು ನೋಡಿ, ಇದು 14 ನಂಬರ್ ತುಲಿಪ್ ನೀಡಲ್, 14 ನಂಬರ್ ತುಲಿಪ್ ನೀಡಲ್. ಇಲ್ಲಿ ಒಂದು ಸೈಡ್ 0.5 mm ಅಂತ ಬರುತ್ತೆ, ಒಂದು ಸೈಡ್ ತುಲಿಪ್ ಜಪಾನ್ ಅಂತ ಬಂದಿರುತ್ತೆ. ಇದು ಜಾಸ್ತಿ ಅಂದರೆ ನಾನು ಯೂಸ್ ಮಾಡೋದು, ನನ್ನ ಸ್ಟೂಡೆಂಟ್ಸಿಗೆ ನಾನು ಹೇಳೋದು ಈ ನೀಡಲ್ ಝರಿ ಥ್ರೆಡ್ಗೆ ಯೂಸ್ ಆಗುತ್ತೆ, ಸಿಲ್ಕ್ ಥ್ರೆಡ್ಡಿಗೆ ಯೂಸ್ ಆಗುತ್ತೆ, ಇದು ಥ್ರೆಡ್ ವರ್ಕಿಗೆ. ಇನ್ನೊಂದು ಸಿಲ್ಕ್ ಥ್ರೆಡ್, ನಿಮಗೆ ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ, ಈ ಟೈಪ್ ಇದು ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ ಬೇಸಿಕ್ ಕಲಿಯುವವರಿಗೆ ಈಗ ಸ್ಟಾರ್ಟಿಂಗ್. ಸೊ ಬೇಸಿಕ್ ಅಂದರೆ ನೆಕ್ಸ್ಟ್ ಕೂಡ ಸೇಮ್ ಮೆಟೀರಿಯಲ್ ಯೂಸ್ ಆಗೋದು. ಸೊ ಮತ್ತು ಈ ಟೈಪ್ ಇದೊಂದು ಕತ್ರಿ ತಗೊಳ್ಳಿ. ಮತ್ತು ಈ ಟೈಪ್ ಇದ್ದು ಬೀಡ್ಸ್ ಬರುತ್ತೆ ನೋಡಿ, ಬಂಚ್ ಬೀಡ್ಸ್. ಇದು ಮ್ಯಾಟ್ ಫಿನಿಶಿಂಗ್ ಬೀಡ್ಸ್, ಇದು ಮ್ಯಾಟ್ ಫಿನಿಶಿಂಗ್ ಬೀಡ್ಸ್. ಇದು ಜಾಸ್ತಿ ಬ್ಲ್ಯಾಕ್ ಆಗಲ್ಲ ನೋಡಿ, ಮ್ಯಾಟ್ ಫಿನಿಶಿಂಗ್ ಬೀಡ್ಸ್ ಬರುತ್ತೆ. ಇದರಲ್ಲಿ ಕಲರ್ಸ್ ಬರುತ್ತೆ ನಿಮಗೆ, ಕಾಪರ್ ಬರುತ್ತೆ, ಸಿಲ್ವರ್ ಬರುತ್ತೆ, ಮತ್ತು ಸ್ವಲ್ಪ ಡಲ್ ಶೇಡ್ ಬರುತ್ತೆ. ಡಾರ್ಕ್ ಶೇಡ್ ಯಾವತ್ತೂ ತೊಗೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ಬೇಗ ಬ್ಲ್ಯಾಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಟೈಪ್ ಇದು ನೀವು ತಗೊಳ್ಬೇಕು ನೋಡಿ, ಈ ಟೈಪ್ ಇದು ತಗೊಳ್ಬೇಕಾಗತ್ತೆ. ಮತ್ತು ನಿಮಗೆ ಈ ಟೈಪ್ ಇದ್ದು ಒಂದು ಪೆನ್ಸಿಲ್, ಯಾಕಂದರೆ ನಿಮಗೆ ವರ್ಕ್ ಮಾಡಲಿಕ್ಕೆ ಬೇಕಾಗುತ್ತೆ, ಅದಕ್ಕೋಸ್ಕರ ಈ ಟೈಪ್ ಇದೊಂದು ಪೆನ್ಸಿಲ್ ತಗೊಳ್ಳಿ. ಮತ್ತು ಈ ಟೈಪ್ ಇದು ಝರಿ ಥ್ರೆಡ್, ಇದು ಝರಿ ಥ್ರೆಡ್ಡೇ, ಇದನ್ನು ನಾವು ಚೈನ್ ಸ್ಟಿಚ್ಗೆ ಯೂಸ್ ಮಾಡ್ತೇವೆ, ಇದನ್ನು ನಾವು ಬೀಡ್ಸ್ ಸ್ಟಿಚ್ಗೆ ಯೂಸ್ ಮಾಡ್ತೇವೆ. ನಾನು ಯೂಸ್ ಮಾಡೋದು ಮತ್ತು ನನ್ನ ಸ್ಟೂಡೆಂಟ್ಸ್ಗೆ ಹೇಳೋದು ಇದನ್ನೇ ಯೂಸ್ ಮಾಡಿ ಅಂತ. ಯಾಕಂದರೆ ಕೆಲವರು ಬೀಡ್ಸ್ ಸ್ಟಿಚ್ಗೆ ಟೈಲರಿಂಗ್ ಥ್ರೆಡ್ ಯೂಸ್ ಮಾಡ್ತಾರೆ, ಅದು ಏನಂದರೆ ಒಂದು ಹೀಗೆ ಎಳಿವಾಗ ಕಟ್ ಆಗುತ್ತೆ. ಬಟ್ ಇದು ನೋಡಿ, ಇದೆಷ್ಟು ಫೋರ್ಸಾಗಿ ಹೇಳಿದ್ರು ಕಟ್ ಆಗಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನೀವು ಇದು ಏನಿಲ್ಲ, ಇದು ಕೆಲವು ಕಡೆ ಕೆಲವು ಹೆಸರಲ್ಲಿ ಪ್ಯಾಕ್ ಆಗಿರುತ್ತೆ. ಬಟ್ ನಾನು ಹೇಳೋದು ನೋಡಿ, ನಿಮಗೆ ನೋಡುವ ಗೊತ್ತಾಗುತ್ತೆ, ತೆಳು ಝರಿ ಥ್ರೆಡ್. ನೀವು ಚೈನ್ ಸ್ಟಿಚ್ಗೆ ಯೂಸ್ ಮಾಡೋದು ಸ್ವಲ್ಪ ದಪ್ಪ ಝರಿ ಥ್ರೆಡ್, ಇದು ತೆಳು ಝರಿ ಥ್ರೆಡ್. ಇದನ್ನು ನೀವು ಬೀಡ್ಸ್ ಸ್ಟಿಚ್ಗೆ ಯೂಸ್ ಮಾಡ್ಬೋದು. ಕೆಲವರು ಟೈಲರಿಂಗ್ ಥ್ರೆಡ್ ಯೂಸ್ ಮಾಡ್ತಾರೆ ಬೀಡ್ಸ್ ಸ್ಟಿಚ್ಗೆ. ಅದು ಯಾಕೆ ಯೂಸ್ ಮಾಡಬಾರ್ದು ಅಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಕೆಲವು ವಿಡಿಯೋದಲ್ಲಿ ಹೇಳಿದ್ದೇನೆ, ಅಂದರೆ ನೀವು ಅಷ್ಟು ಕಾಸ್ಟ್ಲಿ ವರ್ಕ್ ಮಾಡ್ತೀರಾ, 4,000 5,000 8,000 10,000 ಕೊಟ್ಟು ವರ್ಕ್ ಮಾಡಿಸ್ತಾರೆ, ನೀವು ಮಾಡ್ತೀರಾ. ಬಟ್ ಯಾವುದರ ಮೇಲೆ ಆ ಡಿಸೈನ್ ನಿಂತಿರೋದು? ನಿಮ್ಮ ನೀಡಲ್ ಮೇಲೆ ಅಲ್ಲ, ನಿಮ್ಮ ಮೇಲೆ ಅಲ್ಲ ಆ ಡಿಸೈನ್ ನಿಂತಿರೋದು. ಬಟ್ ನೀವು ವರ್ಕ್ ಮಾಡುವುದು ನಿಮ್ಮ ಮೇಲೆ ನಿಂತಿರೋದು. ಆದರೆ ಅದು ನೆಕ್ಸ್ಟ್ ಅವರಿಗೆ ಕಸ್ಟಮರ್ಗೆ ಕೊಟ್ಟ ಮೇಲೆ ಯಾವುದ್ರ ಮೇಲೆ ನಿಂತಿರೋದು? ಖಾಲಿ ಇಂಥ ಥ್ರೆಡ್ನ ಮೇಲೆ. ಆ ಥ್ರೆಡ್ ನೀವು ಲೋ ಕ್ವಾಲಿಟಿ, ಬೇಗ ಕಟ್ಟಾಗುವಂತಹ ಕ್ವಾಲಿಟಿದ್ದು ಹಾಕಿದರೆ ಅವರ 10,000 ಕೊಟ್ಟ ಬ್ಲೌಸು ಒಂದೇ ದಿನಕ್ಕೆ ಹೋಗುವ ಚಾನ್ಸಸ್ ತುಂಬ ಇರುತ್ತೆ, 90% ಇರುತ್ತೆ. ಯಾಕಂದರೆ ಅವರು ಥ್ರೆಡ್ ಒಮ್ಮೆ ವಾಶ್ ಮಾಡಿದರೆ ಅದು ಮತ್ತೆ ಹಾಳಾಗುತ್ತೆ. ಸೊ ಅದಕ್ಕೆ ನಾನು ಹೇಳೋದು ಈ ಟೈಪ್ ಇದ್ದು ನೀವು ಥ್ರೆಡ್ ಯೂಸ್ ಮಾಡಬೇಕು. ನೋಡಿ ಏನಿಲ್ಲ, ಇದು ಝರಿ ಥ್ರೆಡ್ ನೋಡಿ, ಇದು ತೆಳು ಝರಿ ಥ್ರೆಡ್. ಸೊ ಇದನ್ನು ಯೂಸ್ ಮಾಡಿ ನೀವು. ಓಕೆ, ಇನ್ನೊಂದು ಬರುತ್ತೆ ಐರನ್ ನೀಡಲ್ ಅಂತ ಒಂದು ಬರುತ್ತೆ, ಐರನ್ ನೀಡಲ್ ನಾನು ತೋರಿಸ್ತೇನೆ. ಮತ್ತು ಈ ಟೈಪ್ ಇದು ಪರ್ಲ್ ಬರುತ್ತೆ, ಇದರಲ್ಲಿ ರೌಂಡ್ ಶೇಪ್ ಬರುತ್ತೆ, ಬಟ್ ಇದು ಸ್ವಲ್ಪ ಲಾಂಗ್ ಶೇಪ್, ಸ್ವಲ್ಪ ರೈಸ್ ಬೀಡ್ ಟೈಪ್. ಆದರೆ ಇದರಲ್ಲಿ ಕೂಡ ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು, ಪರ್ಲ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಜರ್ದೋಸಿ ನೋಡಿ, ಈ ಟೈಪ್ ಇತ್ತು ಜರ್ದೋಸಿ ವರ್ಕ್ ಬೇಕಾಗುತ್ತೆ. ಜರ್ದೋಸಿ ನೀವು ತಗೊಂಡಿರಿ. ಸೊ ನೆಕ್ಸ್ಟ್ ಈ ಟೈಪ್ ಇದು ಕುಂದನ್ ಸ್ಟೋನ್ ಬರುತ್ತೆ, ಆಗ ನಾನು ತೋರಿಸಿದ್ನಲ್ಲ ಅದರಲ್ಲಿ ಕಲರ್. ಇನ್ನೊಂದು ಈ ಟೈಪ್ ಇದು ರೈಸ್ ಬೀಡ್ಸ್ ಕಾಣುತ್ತಾ, ರೈಸ್ ಬೀಡ್ಸ್, ಈ ಟೈಪ್ ಇದು ರೈಸ್ ಬೀಡ್ಸ್ ಬರುತ್ತೆ. ಸೊ ಇದು ಈ ಟೈಪ್ ಇದು ಮಿರರ್ ಅಂದರೆ ಅದು ಮಿರರ್ ವರ್ಕ್ ಇದ್ದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ.
ಆಗ ನಾನು 3mm ಬೀಡ್ ತೋರಿಸಿದ್ನಲ್ಲ, ಈಗ ಇನ್ನೊಂದಿದೆ 4mm ಬೀಡ್ ಇದೆ ನೋಡಿ, ಇದು 4mm ಬೀಡ್ ನೋಡಿ, ಇದು 4mm ಬೀಡ್ ಬರುತ್ತೆ, ಇದನ್ನು ಯೂಸ್ ಮಾಡ್ಬೋದು 4mm ಬೀಡ್. ಓಕೆ, ನೆಕ್ಸ್ಟ್ ಐರನ್ ನೀಡಲ್, ಇದು ಮೇಯ್ನ್ ಐರನ್ ನೀಡಲ್, ನಿಮ್ಮ ಬೀಡ್ಸ್ ಸ್ಟಿಚ್ಗೆ ಯೂಸ್ ಆಗುವಂಥದ್ದು ಸೇಮ್ ಐರನ್ ನೀಡಲ್. ನೋಡಿ ನೀವು ನೋಡ್ಬೋದು, ಈ ಟೈಪ್ ಬರುತ್ತೆ ಸೂಜಿ, ಅಂದರೆ ಕಾಣುತ್ತಾ, ಈ ಟೈಪು ಸೂಜಿ ಬರುತ್ತೆ. ನೆಕ್ಸ್ಟ್ ಕಟ್ ಬೀಡ್ ಬರುತ್ತೆ ನೋಡಿ, ಕಟ್ ಬೀಡ್ಸ್. ನೆಕ್ಸ್ಟ್ ಇದೆಲ್ಲ ಸ್ವಲ್ಪ ಮತ್ತೆ ವರ್ಕಿಗೆ ಬೇಕಾಗೋದು, ಬಟ್ ನಾನು ಸ್ಟಾರ್ಟಿಂಗ್ ಎಲ್ಲ ತೋರಿಸಿದ್ನಲ್ಲ, ಜರಿ ಥ್ರೆಡ್, ತುಲಿಪ್ ನೀಡಲ್, ರಿಂಗ್ ಸ್ಟ್ಯಾಂಡ್ ಬೇಕು, ಕ್ಲೋತ್ ಬೇಕಾಗ್ತದೆ. ಸೊ ಈ ಟೈಪ್ ಇದು ರೌಂಡ್ ಸ್ಟೋನು ಇದ್ರೆ ಒಳ್ಳೆಯದು ನಿಮಗೆ ಡಿಸೈನ್ ಮಾಡಲಿಕ್ಕೆ. ಮತ್ತು ಈ ಟೈಪ್ ಇದೊಂದು ಕಾರ್ಬನ್ ಶೀಟ್ ಬೇಕಾಗ್ತದೆ, ಕಾರ್ಬನ್ ಶೀಟ್ ಗೊತ್ತಾಯ್ತಲ್ಲ, ಈ ಟೈಪ್ ಕಾರ್ಬನ್ ಶೀಟ್. ಮತ್ತು ಇದು ಸ್ಟೋನ್ ಚೈನ್ ಮತ್ತು ಹ್ಯಾಂಗಿಂಗ್ ಬೀಡ್ಸ್, ಇದೆಲ್ಲ ನಿಮಗೆ ಪ್ರೊಫೆಷ್ನಲ್ ವರ್ಕಿಗೆ ಬೇಕಾಗೋದು. ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ನಿಮಗೆ, ರಿಂಗು, ಸ್ಟ್ಯಾಂಡು, ಕ್ಲೋತು ಮತ್ತು ಝರಿ ಥ್ರೆಡ್, ತುಲಿಪ್ 14 ನಂಬರ್ ನೀಡಲ್ಲ, ಅದು ನಿಮಗೆ ಸ್ಟಿಚಸ್ ಮೇನ್ ಸ್ಟಾರ್ಟಿಂಗ್, ಅಂದರೆ ಸ್ವಲ್ಪ ಬೀಡ್ಸ್ ಬೇಕಾಗ್ತದೆ. ಮತ್ತು ನಾನು ತೆಳು ಝರಿ ಥ್ರೆಡ್ ಹೇಳಿದ್ನಲ್ಲ, ಅದು ನಿಮಗೆ ಚೈನ್ ಸ್ಟಿಚ್ಚಿಗೆ ಪ್ಲಸ್ ಬೀಡ್ಸ್ ಸ್ಟಿಚ್ಚಿಗೆ, ಅದು ಬೇಸಿಕ್ ಸ್ಟಿಚಸ್, ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಮಾಡ್ಬೋದು. ಸೊ ಇಷ್ಟು ಕ್ಲಿಯರ್ ಆಯಿತು ಅಂತ ತಿಳ್ಕೊಳ್ತಾನೆ. ಸೊ ಯಾರಿಗೆಲ್ಲ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೇನೆ. ಸೊ ಮತ್ತು ಯಾರಿಗೆಲ್ಲ ಆರಿ ವರ್ಕ್ ಮೆಟೀರಿಯಲ್ಸ್ ಬೇಕು ಅದು ಕೂಡ ನಾವು ಸಪ್ಲೈ ಮಾಡ್ತೇವೆ. 2 kg ಮೆಟೀರಿಯಲ್ ಬರುತ್ತೆ 2000ಗೆ. 18 ನಂಬರ್ ಇದು ರಿಂಗ್ ಸ್ಟ್ಯಾಂಡ್ ಮತ್ತು 1 ಮೀಟರ್ ಕ್ಲೋತ್ ಬರುತ್ತೆ, ಒಳ್ಳೆ ಕ್ವಾಲಿಟಿದು ಕಾಟನ್, ಮತ್ತು ಟೋಟಲು 28 ಐಟಮ್ ಬರ್ತದೆ. ಓಕೆ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 9000 ಸಬ್ಸ್ಕ್ರೈಬರ್ ಹೇಗೂ ಕಂಪ್ಲೀಟ್ ಆಗಿದೆ ನಿಮ್ಮ ಆಶೀರ್ವಾದ, ನಿಮ್ಮ ದಯೆಯಿಂದ. ಸೊ ಒಂದು 10,000 ಸಬ್ಸ್ಕ್ರೈಬರ್ ಆಗಲಿ ಅಂತ ನನ್ನದೊಂದು ಆಸೆ ಅಷ್ಟೇ. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.